ವೀಕ್ಷಕರೇ, ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಒಬ್ಬೊಬ್ಬರ ಖಾತೆಯಲ್ಲಿ ಈಗ 4,000 ರೂಪಾಯಿ ಹಣ ಜಮೆಯಾಗಿದೆ. ಸೊ ಈ ಒಂದು 4,000 ರೂಪಾಯಿ ಹಣ ಜಮೆ ಆಗಿರೋದ್ರಿಂದ ಇದು ನಿಮ್ಗೆ 27ನೇ ಮತ್ತು 28ನೇ ಕಂತಿನ ಹಣನ ಅಂತ ಎಲ್ಲರೂ ಸಹ ಪ್ರಶ್ನೆ ಹಾಕ್ತಾ ಇದ್ದೀರಾ. ಆದ್ರೆ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಅಂದ್ರೆ ಇವಾಗ ಆಕ್ಚುಲಿ 27ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಹೋದ ತಿಂಗಳು ಯಾರ್ಯಾರಿಗೆ 26ನೇ ಕಂತಿನ ಹಣ ಇನ್ನ ಬಿಡುಗಡೆ ಆಗಿಲ್ಲ ಅವರಿಗೆ 26 ಮತ್ತು 27ನೇ ಕಂತಿನ ಹಣ ಒಟ್ಟಿಗೆ ಜಮೆ ಆಗ್ತಾ ಇದೆ. ಸೊ ಇದು 28ನೇ ಕಂತಿನ ಹಣ ಅಲ್ವೇ ಅಲ್ಲ, ಯಾಕಂತಂದ್ರೆ ಇನ್ನ 27ನೇ ಕಂತಿನ ಹಣನೇ ಪ್ರೊಸೆಸಿಂಗ್ ಇದೆ. ಸೊ ಸುಮಾರು ನೋಡೋದಾದ್ರೆ 65% ಮಹಿಳೆಯರಿಗೆ ಇವಾಗ ಹಣ ಜಮೆ ಆಗಿದೆ. ಸೊ ಇನ್ನ 40ರಿಂದ 45% ಅಷ್ಟು ಮಹಿಳೆಯರಿಗೆ ಹಣ ಜಮೆ ಆಗ್ಬೇಕಾಗಿದೆ. ಸೊ ನಾನೀಗ ಆಲ್ರೆಡಿ ಹೇಳಿದೀನಿ ಯಾವ್ಯಾವ ಜಿಲ್ಲೆಗಳಲ್ಲಿ ಜಮೆ ಆಗೋದಕ್ಕೆ ಆರಂಭ ಆಗಿದೆ ಅಂತ ಹೇಳಿ. ಸೊ ಇನ್ನ ಕೂಡ ಹಲವಾರು ಜಿಲ್ಲೆಗಳಿಗೆ ಜಮೆ ಆಗ್ಬೇಕಾಗಿದೆ. ಸೊ ಈ ಒಂದು ಪ್ರೋಸೆಸ್ ಎಲ್ಲ ಮುಗಿದ ನಂತರ ಅದಾದ್ಮೇಲೆ ಕೇಂದ್ರ ಸರ್ಕಾರ ತಿರ್ಗಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನ ಕೊಡುತ್ತೆ. ಅಲ್ಲಿಂದ ಡಿಬಿಟಿ ಬರುತ್ತೆ. ಅದಾದ ನಂತರ 28ನೇ ಕಂತಿನ ಹಣ ಜಮೆ ಆಗುತ್ತೆ. ಸೊ ಇವಾಗ ನಿಮ್ಮ ಖಾತೆಗೆ ಏನಾದ್ರೂ 4,000 ರೂಪಾಯಿ ಏನಾದ್ರೂ ಬಂದಿದ್ರೆ ಅದು 28ನೇ ಕಂತಿನ ಹಣ ಅಲ್ಲ, ಬದಲಿಗೆ ಅದು 26ನೇ ಕಂತಿನ ಹಣ ಆಗಿರುತ್ತೆ. ಸೊ ಇವಾಗ ನಿಮ್ಗೆ ಇವತ್ತು 2,000 ಬಂದಿದ್ರೆ ತಿರ್ಗಾ ನಾಡಿದ್ 2,000 ಬಂದಿರುತ್ತಲ್ವಾ, ಅವಾಗ ಅದು 26 ಮತ್ತು 27ನೇ ಕಂತಿನ ಹಣ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಡೌಟ್ ನ ಸದ್ಯಕ್ಕೆ ಕ್ಲಾರಿಫೈ ತಗೊಳ್ಳಿ, ಯಾಕಂತಂದ್ರೆ ಇದು 26 ಮತ್ತು 27ನೇ ಕಂತಿನ ಹಣ ಆಗಿರುತ್ತೆ. ಸೊ ಯಾರ್ಯಾರಿಗೆ ಒಟ್ಟಿಗೆ 2 ತಿಂಗಳ ಹಣ ಜಮೆ ಆಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ಬರೀ ಒಂದೇ ತಿಂಗಳು ಅಂದ್ರೆ 27ನೇ ಕಂತಿನ ಹಣ ಮಾತ್ರ ಜಮೆ ಆಗಿದೆ ಅಂತ ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಮತ್ತು 28ನೇ ಕಂತಿನ ಅಪ್ಡೇಟ್ಸ್ ಮತ್ತು 27ನೇ ಕಂತಿನ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.